ನಿನ್ನ ಮನೆಗೆ ಯಾವನಾರು ಒಬ್ಬ ಪಿಸ್ತೂಲ್ ಹಿಡ್ಕೊಂಡ್ಬಂದು ಹೇಳೋ ಇದನ್ನ ಯಾವುದನ್ನ ಭಗವದ್ಗೀತೆನಾ ಹಿಂದೂನಾ ಮುಸ್ಲಿಮಾ ನೀನು ಹೇಳೋ ಭಗವದ್ಗೀತೆ ಅಂತ ಹೇಳಿ ನೀ ಭಗವದ್ಗೀತೆ ಹೇಳಿದ್ರೆ ನಿನಗೆ ಗುಂಡು ಹೊಡೆದ್ರೆ ಹೆಂಗಿರುತ್ತೋ ಹೆಂಗಿರುತ್ತೋ ನಿನಗೆ ನೀನು ಭಾರತ ದೇಶದಲ್ಲಿ ಇದೆಯಲ್ಲಪ್ಪ ಗಣಂದಾರಿ ವ್ಯಕ್ತಿ ನಿನಗೆ ಬರುತ್ತೇನೋ ಭಗವದ್ಗೀತೆ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಹಾಗೇನೆ ಭಾರತ ದೇಶದಲ್ಲಿ ಇದ್ದಂತಹ ಯಾವುದೋ ಈ ಪಾಪ ಪ್ರಯಾಸರಿಗೆ ಯಾಕೋ ಗೊತ್ತಿರಬೇಕು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಮುಸ್ಲಿಮರದ್ದು ಆಯ್ದು ಯಾಕೆ ಗೊತ್ತಿರಬೇಕು ನಿನಗೆ ಯಾವನಾದ್ರೂ ತಲೆ ಪಿಸ್ತೂಲ್ ಹಿಡಿದು ಕೇಳಬೇಕು ಹೇಳೋ ಭಗವದ್ಗೀತೆ ಏನಂತ ಇಲ್ದಿದ್ರೆ ಡಮ್ ಅನ್ನಿಸ್ಬೇಕು ನಿನಗೆ ಆಗ ಬುದ್ಧಿ ಬರುತ್ತಾ ನಿನ್ನ ಮಕ್ಕಳನ್ನ ಕರ್ಕೊಂಬಂದು ನಿಲ್ಸು ನಿನ್ನ ಮಕ್ಕಳು ತಲೆಗೆ ಇಟ್ಬಿಟ್ಟು ಹೇಳ್ತೀವಿ ಯಾರು ಒಬ್ರು ಭಗವದ್ಗೀತೆ ಹೇಳ್ತೀಯಾ ಏನು ಅಂತ ಏನು ಹೇಳ್ತೀಯ ನೋಡೋಣ ಆಗ ಅವನು ಸಂಜಯ್ ರಾವತ್ ಅಂತೆ ಜೀವನ ಕಟ್ಕೊಂಡಿಯಲ್ಲಪ್ಪ ಹಿಂದೂಗಳ ಹೆಸರಿನಲ್ಲಿ ನೀನು ನಾಲಾಯಕ್ ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಹಿಂದೂ ದ್ವೇಷ ಮಾತಾಡ್ತಾ ಇದೆಯಲ್ಲ ಜೀವನ ಕಟ್ಕೊಂಡ್ರು ಅವಶ್ಯಕತೆ ಇದೆಯಾ ಅನಿವಾರ್ಯನಾ ಇದು ನೋಡ್ಕೊಂಡು ಇನ್ನು ಘನತೆ ಬೆತ್ತ ದೇಶ ಅಂತ ಕೂತಿರ್ಬೇಕಾ ಎಂಥದ್ದು ಬೇಕಾಗಿಲ್ಲ ಇಂಥ ದೇಶದಲ್ಲಿ ಬದುಕಿದ್ರು ಒಂದೇ ಸತ್ರು ಒಂದೇ ನಡೆದೋಗ್ಬಿಡ್ಲಿ ಯುದ್ಧ ಅದು ಯಾವ ಲೆವೆಲ್ ನಡೆಯುತ್ತೋ ಅದು ನೀವು ಒಟ್ಟಿಗೆ ಅಂತಂದ್ರಿ ಸರ್ ಅಂದಿನೇ ತಿನ್ನಿ ಹೋಗಿ ನೀವೇ ಕಣ್ಣ ಉಣ್ಬೇಕು We should not listen to these statements of these ministers. Show it in action, then talk. Don't talk. ಇಲ್ಲ ಬೈಸ್ಕೊಳ್ಳೋಕೆ ರೆಡಿ ಅಂದ್ರೆ ತೆಪ್ಪಗೆ ಮನೆಯಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿರಿ ಸಾಕಾಗಿದೆ ನಿಮ್ಮ ಮಾತುಗಳು ನಮಗೆ ಇನ್ಕ್ಲೂಡಿಂಗ್ ದಿಸ್ ಡಿಫೆನ್ಸ್ ಮಿನಿಸ್ಟರ್ ಟಾಕ್ ಬೇಕಿಲ್ಲ ನಮಗೆ ಕೆಲಿಸ್ಕೋಬೇಡಿ ಈ ದೇಶದಲ್ಲಿ ಜನ ಯಾರುವೆ ಅದು ಬಂತು ಅಂದ್ರೆ ಕಟ್ ಮಾಡ್ರಿ ಕೆಲಿಸ್ಕೋಬೇಡಿ ಆಕ್ಷನ್ ನಲ್ಲಿ ತೋರ್ಸು ಆಮೇಲೆ ಮಾತಾಡಿ ನನಗೆ ಸರ್ಜಿಕಲ್ಲೋ ಏರ್ ಸ್ಟ್ರೈಕೋ ಚಾಕು ಸ್ಟ್ರೈಕೋ ಕತ್ರಿ ಸ್ಟ್ರೈಕೋ ಗುಂಡು ಪಿನ್ ಸ್ಟ್ರೈಕೋ ಸಿರಿಂಜ್ ಸ್ಟ್ರೈಕೋ ನನಗೆ ಯಾಕೆ ಬೇಕು ನಿಮ್ಮನ್ನು ಇಟ್ಟಿರೋದು ಅಲ್ಲಿ ಕಾಸು ಕೊಟ್ಟು ಎಲೆಕ್ಟ್ ಮಾಡಿ ಅಧಿಕಾರ ಕೊಟ್ಟು ಲೈಟ್ ಹಾಕೊಟ್ಟು ನಿಮ್ಮ ಕಾರ್ಗಲ್ಲಿ ಇಟ್ಟಿರೋದು ಅದಕ್ಕೆ ತೀರ್ಮಾನ ತಗೊಂಡು ಮರ್ಯಾದೆಯಿಂದ ಬನ್ನಿ ದೇಶದ ಮುಂದೆ ಅಷ್ಟೇ ನನಗೆ ಯಾಕೆ ಬೇಕದು ಆ ಕೆಲಸ ನಾನು ಮಾಡೋದಾದ್ರೆ ನೀವೇನು ಕತೆ ಕೈ ಹಾಕಿದ್ದೀರಾ ಅಲ್ಲಿ